ಆಮೇಲೆ ಅಮರೇಶ್ ಸರ್ ಅವರಿಗೆ, ಆಮೇಲೆ ಎಕ್ಸ್ ಡೈರೆಕ್ಟರ್ ಆದಂಥ ಯಶೋಧ ಮೇಡಮ್ ಅವರಿಗೆ, ಆಮೇಲೆ ನಿಮ್ಮೆಲ್ಲರ ಟ್ರೈನರ್ ಆಗಿ ನಿಂತಿರುವ ಅಂಬಿಕಾ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರಿಗೂ. ಸೊ ಈಗ ನೀವು ನಾಬಾರ್ಡ್ ಅಂದರೆ ಭಾಳ ಜನ ಕೇಳಿದ್ದೀರಾ? ಯಾರಾದರೂ ಕೇಳಿದ್ದೀರಾ? ಎಲ್ಲಿ, ಯಾವಾಗ ಕೇಳಿದ್ದೀರಾ? ಓಕೆ. ನಾಬಾರ್ಡ್ ಯಾರಿಗಾದ್ರೂ ಸಾಲ ಕೊಡ್ತದ? ಯಾರಾದರೂ ರೈತರಿಗಾಗಿರ್ಲಿ, ಮಹಿಳೆಯರಿಗಾಗಿರ್ಲಿ? ಹೆಸರು ಮೇಡಮ್ ಭಾಳ ತಿಳ್ಕೊಂಡಿದ್ದೀರಾ? ಹೆಸರು ಅವ್ರು ಏನು ಮಾಡ್ತೀರಾ ನೀವು? ಓಕೆ 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 ಸರಿ. ಹಾಂ, ಎಫ್ ಪಿ ಅಲ್ಲಿ ಬರ್ಡ್ಸ್ ಅಲ್ಲಿ. ಓಕೆ ಓಕೆ, ಒಳ್ಳೇದು. ಸೊ ಇದರಲ್ಲಿ 30 ಜನದಲ್ಲಿ ಎಷ್ಟು ಯಾರ್ಯಾರು ಸ್ವಲ್ಪ ಕೈ ಎತ್ತೀರಾ? ಈಗ ಟ್ರೈನಿಂಗ್ ಆಗಿ ಬಂದಿರೋರು, ಈ ಟ್ರೈನಿಂಗ್ಗೋಸ್ಕರ ಬಂದಿರೋರು ಎಲ್ಲರೂ ಅವರೇ ಅಲ್ವಾ? ಪ್ರತಿಯೊಂದು ಸ್ಟೇಟಲ್ಲಿ ರೀಜನಲ್ ಆಫೀಸ್ ಅಂತೀವಿ. ಇಲ್ಲಿ ನಮ್ಮ ಬೆಂಗಳೂರಲ್ಲಿದೆ. ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫೀಸ್ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲವು ಹೊಸದಾಗಿರೋ ಫಾರ್ಮೇಷನ್ ಅಟ್ಯಾಚ್ ಮಾಡಿರ್ತಾರೆ. ಸೊ ಇಲ್ಲಿ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫೀಸ್ ಅಂತ ಕರಿತೀವಿ. ಇಲ್ಲಿ ನಾವು ಒಬ್ಬರೇ ಇರ್ತೀವಿ, ಡಿಸ್ಟ್ರಿಕ್ಟ್ ಡೆವಲಪ್ ಮ್ಯಾನೇಜರ್ ಅಂತೀವಿ, ಒಬ್ಬರೇ ಇರ್ತೀವಿ ನಮ್ಮ ಇದರಲ್ಲಿ. ಸೊ ನಾವಿಲ್ಲಿ ಹೇಗೆ ಕೆಲಸ ಮಾಡಿ, ನಾವು ಒಬ್ಬರೇ ಇರ್ತೀವಲ್ವಾ, ಒಬ್ಬರೆಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ನಮಗೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಬೇರೆ ಪಾರ್ಟ್ನರ್ಸ್ ಅಂತ ಕರಿತೀವಿ, ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. NGOs ಆಗಿರ್ಬೋದು, ಇಲ್ಲ ಬ್ಯಾಂಕ್ಸ್ ಆಗಿರ್ಬೋದು, ಇಲ್ಲ ರಾಜ್ಯ ಸರ್ಕಾರಗಳ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಥರ ಯೂನಿವರ್ಸಿಟಿ ಆಗಿರ್ಬೋದು, KVK ಆಗಿರ್ಬೋದು, ಈ ಥರ ಹಲವಾರು ಸಂಸ್ಥೆಗಳ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಸೊ ಇದರಲ್ಲಿ ಮೇನ್ ಏನಂದರೆ, ಈಗ ಬ್ಯಾಂಕಿಂಗ್ ಪರವಾಗಿ ಬಂದರೆ ನಾವಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ, ಕೃಷಿಗೆ ಕರೆಕ್ಟಾಗಿ ಸಾಲ ಹೋಗ್ತಿದೆಯಲ್ಲ ಅಂತ ನೋಡ್ತೀವಿ. ಅದು ವೇರಿಯಸ್ ಮೀಟಿಂಗ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಸ್ಕಿಲ್ ರಿಕ್ವೈರ್ಮೆಂಟ್, ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಈಗ ಇಲ್ಲ ಏನಾದರೂ ವೇಜ್ ಏನಾದರೂ ಡಿಮ್ಯಾಂಡ್ ಇದೆ, ಇಂಡಸ್ಟ್ರಿಗೆ ಏನಾದರೂ ಡಿಮ್ಯಾಂಡ್ ಇದೆ, ಈ ಥರ ಒಂದು ಇಂಡಸ್ಟ್ರಿ ಇದೆ, ಅದಕ್ಕೆ ಈಗ ಆಟೋ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಅವ್ರಿಗೆ ಏನಾದರೂ ರಿಕ್ವೈರ್ಮೆಂಟ್ ಇದೆ, ಸ್ಕಿಲ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡಿ ಚರ್ಚೆ ಮಾಡಿಸಿ ಅವ್ರ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ಗಾಗಿ ಇದು ಮಾಡ್ತೀವಿ. ಸೊ ಇಲ್ಲಿ ಒಂದು ಖುಷಿ ಏನಂದರೆ, ಈಗ 30 ಜನದಲ್ಲಿ ಭಾಳಷ್ಟು ಜನ ಹೆಂಗೆ ಇದ್ದಾರೆ, ಭಾಳ ಇನ್ನೂ ನಿಮಗೆ ಅಂದರೆ ಹೊಸ ಕ್ರಿಯೇಟಿವ್ ಆಗಿ ಮಾಡಲಿಕ್ಕೆ, ಹೊಸದಾಗಿ ಟ್ರೈ ಮಾಡಲಿಕ್ಕೆ ಭಾಳ ಸ್ಕೋಪ್ ಇದೆ. ಸೊ ಇದು MEDP ಪ್ರೋಗ್ರಾಮ್ ಅನ್ನೋದು 15 ಡೇಸ್ ಇರುತ್ತೆ, 15 ದಿನ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಟೈಮ್ ಟೇಬಲ್ ಅನ್ನೋದು ಶೇರ್ ಮಾಡ್ತಾರೆ. ಇದು ಟೋಟಲ್ ಪ್ರೋಗ್ರಾಮ್ ಕಾಸ್ಟ್ ಬಂದು 1,50,000. ಸೊ ಇದರಲ್ಲಿ ನಿಮಗೆ ಒಂದು ಎಕ್ಸ್ಪೋಜರ್ ವಿಸಿಟ್ ಇರುತ್ತೆ. ಎಕ್ಸ್ಪೋಜರ್ ವಿಸಿಟ್ ಅಂದರೆ ಈ ಥರ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಆಗಲೇ ಯಾರಾದರೂ ಮಾಡಿ ಸ್ವಲ್ಪ ಮುಂದುವರೆದಿರ್ತಾರಲ್ವ, ಅವ್ರು ನೋಡಿ ನೀವು ಇನ್ನೂ ಏನು ಕಲಿಯಬಹುದು, ಹೇಗೆ ಮಾಡ್ಬೋದು ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ. ಈಗ ನಾವೇನು ಟ್ರೈನಿಂಗ್ ಒಂದೇ ಮಾಡಿದ್ರೆ ನಮಗೆ ಯಾವ ದಿಶೆಯಲ್ಲಿ ಹೋಗ್ತಿದ್ದೀವಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಯಾವ ಕಡೆ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಆ ಥರ ಒಬ್ಬರನ್ನ ಮಾಡಿ ಸಕ್ಸಸ್ ಆಗಿರೋರು ನೋಡಿದ್ರೆ ನಮಗೆ ಸ್ವಲ್ಪ ಆಲೋಚನೆ ಬರುತ್ತೆ, ಹೇಗೆ ಮುಂದಕ್ಕೆ ಹೋಗಬೇಕು, ಅವ್ರು ಹೇಗೆ ಮಾಡ್ತಿದ್ದಾರೆ, ಏನು ಡಿಸೈನ್ಸ್ ಮಾಡ್ತಿದ್ದಾರೆ ಅಂತೇಳಿ. ಸೊ ಎಕ್ಸ್ಪೋಜರ್ ವಿಸಿಟ್ ಅನ್ನೋದು ಇಲ್ಲೇ ವಿಜಯಪುರದಲ್ಲಿ ಸಬಲ ಅಂತ ಒಂದು ಏಜೆನ್ಸಿ ಇದೆ, NGO ಇದೆ. ಅವ್ರು ಭಾಳಷ್ಟು ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಈಗ ನಾವೇನು ಪ್ರಾಡಕ್ಟ್ಸ್ ನಿಮ್ಗೇನು ಟ್ರೈನಿಂಗ್ ಕೊಡ್ಬೇಕು ಅಂದ್ಕೊಂಡಿದ್ದೀವಿ, ಈ ಟ್ರೈನಿಂಗ್ ಕೂಡ ನಿಮ್ಗೆಲ್ಲ ಫಸ್ಟು ಒಂದು 2-3 ತಿಂಗಳ ಹಿಂದೆ ನಿಮ್ಮೆಲ್ಲ ಬಂದು ನಿಮ್ಮ ಜೊತೆ ಬಂದು ಡಿಸ್ಕಸ್ ಮಾಡಿದ್ದಾರೆ. ಆಶ್ರಯ ದೀಪ ಸಂಸ್ಥೆಯವರು ಬಂದು ಡಿಸ್ಕಸ್ ಮಾಡಿದ್ದಾರೆ. ನಿಮಗೇನು ಟ್ರೈನಿಂಗ್ ಬೇಕು, ಏನು ಸ್ಕಿಲ್ ಆಲ್ರೆಡಿ ಇದೆ, ನಿಮಗೆಲ್ಲ ಸ್ವಲ್ಪ ಬೇಸಿಕ್ ಟ್ರೈನಿಂಗ್, ಇದು ಟೈಲರಿಂಗ್ ಗೊತ್ತಲ್ವಾ, ಬೇಸಿಕ್ ಐಡಿಯಾ ಅಂತೂ ಇದೆ. ಸೊ ಇಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಮತ್ತೆ ಇನ್ನು ಮುಂದೆ ಹೊಸ ಪ್ರಾಡಕ್ಟ್ಸ್ ಮಾಡಲಿಕ್ಕೆ ಆಗಿರ್ಬೋದು, ಇನ್ನು ಮುಂದೆ ಹೋಗಲಿಕ್ಕೆ ಏನೇನು ಬೇಕಂತೇಳಿ ಮತ್ತೆ ಚರ್ಚೆ ಮಾಡಿ ನಿಮಗೆಲ್ಲ ಏನು ಬೇಕು ಅದನ್ನೇ ಹಾಕ್ಕೊಂಡಿದ್ದೀವಿ ಈಗ ಟ್ರೈನಿಂಗ್ ಆಗಿ. ಸೊ ಈಗ ನೀವೆಲ್ಲ ಬಂದಿರೋರೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೆ ಅಂತಲೇ ಅಂದ್ಕೊಳ್ತೀವಿ. ಸೊ ಈ ಟ್ರೈನಿಂಗ್ ಸಮಯವನ್ನು ಭಾಳ ಉಪಯೋಗಿಸ್ತೀವಿ. ಅವರು ಅಂಬಿಕಾದವರು ಅವ್ರ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ್ದಾರೆ ವಾಟ್ಸಪ್ಪಲ್ಲಿ. ಸೊ ಒಳ್ಳೆ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ನೀವು ಇನ್ನು ಏನಾದರೂ ಹೊಸದೇನಿದ್ರು ಕೇಳ್ಬೋದು, ನೀವು ಈ ಥರ ಮಾಡ್ಬೋದಾ ಅಂತ ಕೇಳ್ಬೋದು. ಆಮೇಲೆ ಈಗಿನ ಕಾಲದಲ್ಲಿ ನಾವು ಬರೀ ನಮ್ಮ ಹತ್ರ ಕಲೆ ಇರೋದು ಅಂದರೆ ನಮಗೆ ಸಾಕಾಗೋದಿಲ್ಲ, ಅದನ್ನು ನಾವು ತೋರಿಸ್ಕೋಬೇಕು. ಹೇಗೆ ತೋರಿಸ್ಕೋಬೋದು, ನಾವು ಪ್ರಾಡಕ್ಟ್ಸ್ ಮಾಡಿ ಡಿಜಿಟಲ್ ಮೀಡಿಯಾ ಅಂತಿದೆ, ಈಗ ವಾಟ್ಸಪ್ಪಲ್ಲಿ ಆಗ್ಬೋದು. ಮಾರ್ಕೆಟಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಇಲ್ಲ ಅಂದರೆ ಯಾರು ಗೊತ್ತಾಗೋದಿಲ್ಲ. ಈಗ ಭಾಳಷ್ಟು ಎಷ್ಟು ಜನ ಹತ್ರ ಸ್ಮಾರ್ಟ್ಫೋನ್ ಇದೆ?
ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆಯಲ್ಲ, ನೀವೆಲ್ಲರೂ ವಾಟ್ಸಪ್ ಸ್ಟೇಟಸ್ ಇಡ್ತೀರಾ, ಶೇರ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಓಕೆ, ಸೊ ಹೀಗಾಗಿ ಒಂದು ಗುಂಪು ಏನಾದ್ರು ಮಾಡ್ಕೊಂಡು ನೀವು ಎಲ್ಲ ಏನು ಕಲಿತೀರಲ್ವಾ, ಒಂದು ಗುಂಪು ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ಸ್ ನೀವೇ ಮಾರ್ಕೆಟ್ ಮಾಡ್ಕೋಬೇಕು. ನಾವು ಸಹಾಯ ಮಾಡ್ತೀವಿ. ಈಗ ONDC ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಇ-ಕಾಮರ್ಸ್ ಅಂತೇಳಿ. ಸೊ ಅಲ್ಲಿ ನಿಮ್ಮ ಪ್ರಾಡಕ್ಟ್ಸ್ನ ಆನ್ಬೋರ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅದಲ್ಲದೆ ನೀವೇ ಸ್ವತಃ ನಿಮ್ಮ ಪ್ರಾಡಕ್ಟ್ಸ್ನ ಡಿಸೈನ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡೋ ಕೆಪಾಸಿಟಿನೂ ಇರಬೇಕು ನಿಮಗೆ. ಎಲ್ಲ ಫೋಟೋಸ್ ತೆಗೆದಾಗಲಿ ಕರೆಕ್ಟಾಗಿ ಆ ಪ್ರಾಡಕ್ಟ್ಸ್ನ ಹೇಗೆ ಮಾರ್ಕೆಟ್ ಮಾಡ್ತೀರಿ, ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆ, ಹೇಗೆ ಪ್ರೈಸ್ ಮಾಡ್ತೀರಿ, ಅದೆಲ್ಲ ನಿಮಗೆ ಸ್ಮಾರ್ಟ್ಫೋನ್ ಯೂಸ್ ಮಾಡೋದ್ರಿಂದ ನಿಮಗೆ ಕಂಪ್ಯಾರಿಟಿವ್ ಇದು ಗೊತ್ತಾಗುತ್ತೆ. ನಿಮ್ಗೆ ಒಂದು ಪ್ರಾಡಕ್ಟ್ ಮಾಡಿದ್ಮೇಲೆ ನೀವು ಇಮೇಜ್ ಕ್ಲಿಕ್ ಮಾಡಿ ನೀವು ಗೂಗಲ್ ಮಾಡಿಬಿಟ್ರೆ ಸಾಕು, ಪ್ರೈಸ್ ಏನಿದೆ ಅಂತ ಕೂಡ ಗೊತ್ತಾಗುತ್ತೆ ನಿಮಗೆ. ಸೊ ನೀವು ಜಾಸ್ತಿ ಹೆಚ್ಚು ಕಡಿಮೆ ಇಟ್ಟರೆ, ಜಾಸ್ತಿ ಇಟ್ಟರೂ ಸೇಲ್ ಆಗೋದಿಲ್ಲ, ಕಡಿಮೆ ಇಟ್ಟರೂ ಸೇಲ್ ಆಗೋದಿಲ್ಲ. ಸೊ ಕರೆಕ್ಟಾಗಿ ಏನಂದ್ರೆ ಮಾರ್ಕೆಟ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡಬೇಕು. ಹೇಗಿದೆ ಈಗ ಹೊಸ ಸ್ವಲ್ಪ ಟೆಕ್ನಾಲಜಿ ಮೊಬೈಲ್ ಎಲ್ಲ ಯೂಸ್ ಮಾಡೋರು ಇದ್ದೀರಾ, ಸೊ ಎಂಥ ಪ್ರಾಡಕ್ಟ್ಸ್ ಬೇಕು ನಿಮಗೆ, ಎಂಥ ಪ್ರಾಡಕ್ಟ್ಸ್ ಹೋಗ್ತಾ ಇದೆ ಮಾರ್ಕೆಟಲ್ಲಿ ಅನ್ನೋದೆಲ್ಲ ತಿಳ್ಕೊಂಡು ಮಾಡ್ಕೋಬೇಕು. ಅದಲ್ಲದೆ ಎಲ್ಲರೂ ಇವಾಗ ಏನು ಮಾಡ್ತಿದ್ದೀರಾ ಆಕ್ಟಿವಿಟಿ, ಸದ್ಯಕ್ಕೆ ಏನು ಮಾಡ್ತಿದ್ದೀರಾ? ಟೇಲರಿಂಗ್ ಮಾಡ್ತಿದ್ದೀರಾ ಎಲ್ಲರೂ? ಈಗ ಎಲ್ಲ ಟೇಲರಿಂಗ್ ಮಾಡ್ತಿದ್ದೀರಾ? ಮಗನೈಗಾರಿಕೆ. ಓಕೆ ಓಕೆ. ಬ್ಯಾಂಕಿಂದ ಯಾರಾದ್ರು ಕ್ರೆಡಿಟ್ ತೊಗೊಂಡಿದ್ದೀರಾ? ಬ್ಯಾಂಕಿಗಳಿಂದ ಯಾರಾದ್ರು ಕ್ರೆಡಿಟ್ ತೊಗೊಂಡಿದ್ದೀರಾ? ಇದು ಮೈಕ್ರೋ ಫಿನಾನ್ಸ್ ಅಂತ ಬರ್ತದೆ, ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ, NBFC, SKDRDP, ಅಲ್ಲಿಂದ ಏನಾದ್ರು ತೊಗೊಂಡಿದ್ದೀರಾ? ತೊಗೊಂಡಿಲ್ಲ, ಯಾರು ತೊಗೊಂಡಿಲ್ಲ. ವೈಯಕ್ತಿಕವಾಗಿ ತೊಗೊಂಡು ಹಾಗೆ. ಸೊ SHG ಇಂದ ನಿಮ್ಮ SHG ಕಡೆ